ಮಂಡ್ಯ ತಾಲೂಕಿನ ಹೊಳಲು ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ಮಧ್ಯಾಹ್ನ 2:30 ಸಮಯದಲ್ಲಿ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಎಚ್. ಎಂ. ನಾರಾಯಣ ಅವರು ಆಯ್ಕೆಯಾದರು. 13 ಜನ ಸದಸ್ಯ ಬಲವಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಜಯಪ್ರಕಾಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್. ಎಂ. ನಾರಾಯಣ ಹಾಗೂ ಸೌಭಾಗ್ಯ ನಾಮಪತ್ರ ಸಲ್ಲಿಸಿದ್ದರು. ಇದರಿಂದಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನಾರಾಯಣ ಅವರಿಗೆ 7 ಮತ, ಸೌಭಾಗ್ಯರವರಿಗೆ 6 ಮತ ಲಭಿಸಿತು. ಅಂತಿಮವಾಗಿ 1 ಮತದಿಂದ ಎಚ್. ಎಂ. ನಾರಾಯಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶ್ರೀನಿವಾಸ್ ಘೋಷಿಸಿದರು. ನಂತರ ನೂತನ ಉಪಾಧ್ಯಕ್ಷರಾದ ಎಚ್. ಎಂ. ನಾರಾಯಣ ಮಾತನಾಡಿ, ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರ ಮಾರ್ಗದರ್ಶನ, ಗ್ರಾಮ ಪಂಚಾಯಿತಿ ಸದಸ್ಯರ ಹಾಗೂ ಗ್ರಾಮದ ಮುಖಂಡರ ಸಹಕಾರದಿಂದ ಗೆಲುವು ಸಾಧ್ಯವಾಯಿತು. ಗ್ರಾಮದ ಅಭಿವೃದ್ಧಿ ಹಾಗೂ ಕುಡಿಯುವ ನೀರು, ಚರಂಡಿ, ಬೀದಿ ದೀಪ, ಶೌಚಾಲಯ, ಗ್ರಾಮದ ಸ್ವಚ್ಛತೆಗೆ ಹಾಗೂ ಇನ್ನಿತರೆ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ನಮ್ಮನ್ನು ಈ ದಿವಸ ಉಪಾಧ್ಯಕ್ಷರು ಮಾಡಿದ್ರು ನನ್ನ ಸ್ನೇಹಿತರು ಎಲ್ಲ, ಅವ್ರಿಗೆ ನನ್ನ ಅಭಿನಂದನೆ. ಮತ್ತು ಮುಂದಕ್ಕೆ ಕೊಳವೆ ನೀರಿರ್ಬೋದು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲನೇ ನಾನು ಎಲ್ಲನೇ ಇವರ ತಕ್ಕಂದು ಸದಸ್ಯರ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿ ಒಂದು ಮುಂದುವರಿಸ್ಕೊಂಡು ಊರ ಗ್ರಾಮ ನಾವು ಹೋಗ್ತೀವಿ. ರೋಡಿನ ಸಮಸ್ಯೆ ಐತೆ, ಚರಂಡಿ ಸಮಸ್ಯೆ ಐತೆ, ನೀರಿನ ಸಮಸ್ಯೆ ಭಾರಿ ಇದಾಗೈತೆ. ಅವೆಲ್ಲನೇ ಮೆಂಬರ್ಗಳೆಲ್ಲ ಸಪೋರ್ಟ್ ತಕ್ಕಂಡು ನಾವು ಒಂದು ದೊಡ್ಡ ರೀತಿಯಲ್ಲಿ ಒಂದು ಇದಾಗಿ ಮಾಡ್ಕೊಂಡ್ವಿ. ಹತ್ರದ MLA ಅವರು ನಮಗೆ ಭಾರಿ ಹತ್ತಿರವಾಗಿ ಇದಾಗವ್ರೆ. ಅವರ ಸಲಹೆ ಪಡ್ಕೊಂಡು ನಾವು ಊರ ಗ್ರಾಮ ಮುಂದುವರಿಸ್ಕೊಂಡು ನಾವು ಹೋಗ್ತೀವಿ ನಾವು.